ಹಾಯ್ ಫ್ರೆಂಡ್ಸ್. ಕರ್ಣ ಸೀರಿಯಲ್ನಲ್ಲಿ ನಿಧಿ ಕೇಕ್ ಮಾಡೋದಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇರೋವಾಗ ರಾಧಿಕಾ ಮತ್ತೆ ಮಾಲತಿ ಬರ್ತಾರೆ. ದೊಡ್ಡಮ್ಮ ವರ್ಲ್ಡ್ ಬೆಸ್ಟ್ ಹೆಂಡತಿ ಅವಾರ್ಡ್ ಏನಾದ್ರೂ ಇದ್ರೆ ನಿಧಿಗೆ ಕೊಡ್ಬೇಕು ನೋಡಿ, ಏನಂತೀರಾ ಅಂತ ರಾಧಿಕಾ ಕೇಳಿದ ತಕ್ಷಣ ಬರೀ ಹೆಂಡತಿ ಅಲ್ಲ ಬೆಸ್ಟ್ ಸೊಸೆ ಅವಾರ್ಡು ಅವಳಿಗೆ ಕೊಡ್ಬೇಕು ಅಂತ ಆಳೆ ಮಾಲತಿ. ಇಲ್ಲ ಇಲ್ಲ, ಬೆಸ್ಟ್ ಸೊಸೆ ಅವಾರ್ಡು ನಿಮ್ಗೆ ಸಿಗ್ಬೇಕು. ಇಷ್ಟು ವರ್ಷದ ನಿಮ್ ತಾಳ್ಮೆ ತಪಸ್ಸಿನ ಮುಂದೆ ನಂದೇನೂ ಇಲ್ಲ ಅಮ್ಮ ಅಂತ ಆಳೆ ನಿಧಿ. ಅದ್ ಸರಿ, ಈ ರೀತಿ ತಯಾರಿ ಮಾಡ್ಕೊಳ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದೀಯಾ ಅಂತ ರಾಧಿಕಾ ಕೇಳಿದಾಗ ಸರ್ಪ್ರೈಸ್, ನಾನ್ ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ಸ್ ನ ನೋಡಿ ನಾನ್ ಏನ್ ಮಾಡ್ತಾ ಇದ್ದೀನಿ ಅಂತ ಗೆಸ್ ಮಾಡ್ಬೇಕು. ನಿನ್ ಕುಕಿಂಗ್ ಸೆನ್ಸ್ ನ ನಾನು ಟೆಸ್ಟ್ ಮಾಡ್ತೀನಿ ಅಂತ ಆಳೆ ನಿಧಿ. ಅಡ್ಗೆಗೂ ನನ್ಗೂ ಸಾವಿರಾರು ಕಿಲೋಮೀಟರ್ ದೂರ, ಈ ಗೆಸ್ ಮಾಡೋದೆಲ್ಲ ನನ್ಗೆ ಆಗದೆ ಇರೋ ಕೆಲ್ಸ. ದೊಡ್ಡಮ್ಮ ಈ ಒಗಟ್ನ ನೀವೇ ಬಿಡಿಸಿ ಅಂತ ಆಳೆ ರಾಧಿಕಾ. ಅಮ್ಮ ಅಂತೂ ತುದಿ ಗಣ್ಣಲ್ಲಿ ನೋಡ್ತಾ ಇದ್ದಾರೆ, ಪಟ್ ಅಂತ ಗೆಸ್ ಮಾಡ್ಬಿಡ್ತಾರೆ. ಎಷ್ಟೇ ಆದ್ರೂ ಅವರು ಕುಕಿಂಗ್ ಎಕ್ಸ್ಪರ್ಟ್ ಅಲ್ವಾ ಅಂತ ನಿಧಿ ಹೇಳ್ತಾ ಇರೋವಾಗ ಏನ್ ವಿಶೇಷ ಇವತ್ತು ಕೇಕ್ ಮಾಡ್ತಾ ಇದೀಯಾ ಅಂತ ಆಳೆ ಮಾಲತಿ. ಕರೆಕ್ಟ್ ಅಮ್ಮ, ಈ ಸುತ್ತಲ್ಲಿ ನಿಮ್ಗೆ 100ಕ್ಕೆ 100 ಅಂಕ ಅಂತ ಆಳೆ ನಿಧಿ. ಇವತ್ತು ಏನ್ ಸ್ಪೆಷಲ್ ಇದೆ ಅಂತ ಕೇಕ್ ಮಾಡ್ತಾ ಇದೀಯಾ ಅಂತ ರಾಧಿಕಾ ಕೇಳ್ತಾ ಇರೋವಾಗ ಸುಮತಿ ಬಂದು ಕೆಲ್ಸ ಇಲ್ದೇ ಇರೋ ಬಡ್ಗಿ ಮಗುಗೆ ಕಿವಿ ಚುಚ್ಚಿದ್ರಂತೆ, ಹಾಗಾಯ್ತು ಇವಳ ಕತೆ ಅಂತ ಆಳೆ ಸುಮತಿ. ಅಮ್ಮ, ನಿಧಿ ಬೆಳಿಗ್ಗೆನೆ ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಕ್ಲಿನಿಕಲ್ ವರ್ಕ್ ಮಾಡಿ ಇವಾಗ ಮತ್ತೆ ಕಿಚನ್ ಅಲ್ಲಿ ಇದ್ದಾಳೆ. ಇಲ್ಲಿ ಕೆಲಸ ಇಲ್ದೇ ಇರೋರು ಯಾರು ಅಂತ ಒಂಚೂರು ಮುಟ್ ನೋಡ್ಕೋಬೇಕಾಗತ್ತೆ ಅಂತ ಆಳೆ ರಾಧಿಕಾ. ನಾನು ನಿನ್ ಜೊತೆ ಮಾತಾಡಿದ್ನೇನೆ, ಹೋಗಿ ಎಕ್ಸಾಮಿಗೆ ಓದ್ಕೋ, ಯಾವಾಗ ನೋಡಿದ್ರು ಇವಳ ಹಿಂದೆ ಸುತ್ತಾ ಇರ್ತೀಯಲ್ಲ, ನನ್ಗೆ ಹೇಳೋಕೆ ಬಂದ್ಬಿಟ್ಲು, ಹೋಗೆ ಇಲ್ಲಿಂದ ಅಂತ ಬೈತಾಳೆ. ನನ್ಗೂ ನಿನ್ ಜೊತೆ ಇಲ್ಲಿರೋದಕ್ಕೆ ಯಾವ ಇಂಟ್ರೆಸ್ಟು ಇಲ್ಲ ಅಂತ ಹೇಳಿ ನಿಧಿ ಕೇಕ್ ಎಲ್ಲ ರೆಡಿ ಆದ್ಮೇಲೆ ನನ್ಗೊಂದು ದೊಡ್ಡ ಪೀಸ್ ಎತ್ತಿಡು ಅಂತ ಹೇಳಿ ರಾಧಿಕಾ ಅಲ್ಲಿಂದ ಹೋಗ್ತಾಳೆ. ನಿಧಿ, ನಿನ್ಗೆ ಏನೇ ಸಹಾಯ ಬೇಕಿದ್ರು ನನ್ನನ್ನ ಕೇಳು, ಒಬ್ಳೆ ಒದ್ದಾಡ್ಬೇಡ ಅಂತ ಆಳೆ ಮಾಲತಿ. ಅಲ್ಲ ಅಕ್ಕ, ಸೊಸೆಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಾಳೆ ದಿನ ಆಸ್ತಿ ಭಾಗ ಆದ್ಮೇಲೆ ಏನ್ ಮಾಡ್ತೀರಾ? ನೀವು ಕರ್ಣನ್ ಜೊತೆ ಇರ್ತೀರೋ ಸಂಜು ಜೊತೆ ಹೋಗ್ತೀರೋ? ಸಂಜು ಆಸ್ತಿಲಿ ಭಾಗ ಬೇಕು ಅಂತ ಕೇಳಿದ್ನಲ್ಲ, ಮುಂಚಿತವಾಗಿ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ತಗೋಬೇಕಲ್ವಾ, ಅದಕ್ಕೆ ಕೇಳ್ದೆ ಅಂತ ಆಳೆ ಸುಮತಿ. ಸುಮತಿ, ಈ ಮಾತೆಲ್ಲ ಈಗ ಬೇಕಾ ಅಂತ ಮಾಲತಿ ಕೇಳಿದ ತಕ್ಷಣ ಕೆಲವರು ಮನೆಗೆ ಕಾಲಿಟ್ಗಳಿಗೆ ಹೇಗೆಲ್ಲ ಇರತ್ತೆ, ಮನೆ ಇಬ್ಬಾಗ ಆಗೋಗತ್ತೆ ಅಂತ ಆಳೆ ಸುಮತಿ. ಪಾಪ ಏನೋ ಮಾಡ್ತಾ ಇದ್ದಾಳೆ, ಬೇರೆ ಮಾತೆಲ್ಲ ಬೇಕಾಗಿಲ್ಲ ಸುಮತಿ. ಸಂಜು ಈಗ ಕೋಪದಲ್ಲಿದ್ದಾನೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ, ಅವ್ನ್ ಕೋಪ ತಣ್ಣಗಾದ್ಮೇಲೆ ಅವ್ನ್ ಸರಿ ಹೋಗ್ತಾನೆ ಅಂತ ಆಳೆ ಮಾಲತಿ. ಆದ್ರೂ ನಿಧಿ, ನೀನು ಆರಾಮಾಗಿ ಕೇಕ್ ಮಾಡ್ತಾ ಇರೋದನ್ನ ನೋಡಿದ್ರೆ ಆಗಿರೋ ಘಟನೆಯಿಂದ ನಿನಗೆ ಸ್ವಲ್ಪನೂ ಟೆನ್ಷನ್ನೇ ಕಾಣಿಸ್ತಾ ಇಲ್ಲ ಮುಖದಲ್ಲಿ ಅಂತ ಆಳೆ. ಚಿಕ್ಕಮ್ಮ, ನಾನು ತುಂಬಾ ಸ್ಟ್ರೆಸ್ ಅಲ್ಲಿದ್ದೀನಿ, ನಿಮ್ಗೆ ಬೇಜಾರಿಲ್ಲ ಅಂದ್ರೆ ಆಮೇಲೆ ಮಾತಾಡೋಣ ಅಂತ ನಿಧಿ ಕೇಳಿದ ತಕ್ಷಣ, ಬಿಡಮ್ಮ, ನೀನು ಕೆಲಸ ಮಾಡೋಳು ಸ್ಟ್ರೆಸ್ ಆಗತ್ತೆ, ನಾನು ಆರಾಮಾಗಿ ಕೂತ್ಕೊಂಡು ತಿನ್ನೋಳು ಅಂತ ಹೇಳ್ತಾ ಇದೀಯಾ ಇಂಡೈರೆಕ್ಟ್ ಆಗಿ ಅಂತ ಆಳೆ ಸುಮತಿ. ತುಂಬಾ ಸ್ಟ್ರೆಸ್ ಆದಾಗ ಬೇರೆಯವ್ರ ತರ ಜಗಳ ಆಡಲ್ಲ, ಕೂಗಾಡಲ್ಲ, ಅಡ್ಗೆ ಮಾಡೋದಕ್ಕೆ ಶುರು ಮಾಡ್ತೀನಿ, ಅದೇ ಒಂಥರ ನನ್ಗೆ ಮೆಡಿಟೇಷನ್, ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗ್ತೀನಿ. ಆದ್ರೆ ಅಡ್ಗೆ ಮಾಡೋವಾಗ ಯಾರಾದ್ರೂ ತೊಂದ್ರೆ ಕೊಟ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ, ಜಗಳನೇ ಆಗ್ಬಿಡತ್ತೆ, ಅದಕ್ಕೆ ದಯವಿಟ್ಟು ಏನು ಹೇಳ್ದೆ ಸುಮ್ನೆ ಇದ್ರೆ ಎಲ್ರೂ ಆರೋಗ್ಯಕ್ಕೂ ಒಳ್ಳೇದಲ್ವಾ ಅಂತ ಆಳೆ ನಿಧಿ. ಇದೇನೇ ನಿಧಿ, ನನ್ನನ್ನೇ ಇಲ್ಲಿಂದ ಆಚೆ ಹೋಗು ಅಂತ ಹೇಳ್ತಾ ಇದೀಯಾ ಅಂತ ಸುಮತಿ ಕೇಳಿದಾಗ, ಅಯ್ಯೋ ನಾನೆಲ್ ಹಾಗೆ ಹೇಳ್ದೆ, ನನ್ ಮೈಂಡ್ ಹೇಗ್ ವರ್ಕ್ ಆಗತ್ತೆ ಅಂತ ಎಚ್ಚರಿಕೆ ಕೊಟ್ಟೆ ಅಷ್ಟೇ. ಆಮೇಲೆ ನಿಧಿ ಗರಂ ಆದ್ಲು ಅಂತ ಯಾರು ಕಂಪ್ಲೇಂಟ್ ಮಾಡಬಾರ್ದು ನೋಡಿ, ಸುಮ್ನೆ ಈ ಗಲಾಟೆ ಜಗಳ ಎಲ್ಲ ಯಾಕೆ ಅಂತ ಗಾಂಧೀಜಿಯವರ ಅಹಿಂಸಾ ತತ್ವನ ಫಾಲೋ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು ಅಂತ ಆಳೆ ನಿಧಿ. ಅತಿ ಮಾಡ್ತಾ ಇದ್ಯಾ, ನನ್ಗೆಲ್ಲ ಗೊತ್ತಾಗತ್ತೆ ಕಣೆ ಅಂತ ಸುಮತಿ ಹೇಳ್ದಾಗ, ಒಳ್ಳೇದು, ಕೇಕ್ ರೆಡಿ ಆದ್ಮೇಲೆ ಹೇಳ್ತೀನಿ, ಬಂದು ತಿನ್ನಿ ಅಂತ ಆಳೆ. ಯಾವಳಿಗ್ ಬೇಕು ಈ ಲೋಕಲ್ ಕೇಕ್ ಅಂತ ಹೇಳಿ ಸುಮತಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.